ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರ ಅನ್ಕೊಂಡಿದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡ್ಬೋದು. ನಾನು ಆಯಿಷಾ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಬೆಳಗಿನ ನಾಷ್ಟಕ್ಕೆ ನಾನು ಗೋಧಿ ನುಚ್ಚಿನ ಉಪ್ಪಿಟ್ಟು ಮಾಡಿದೆ. ಹಾಗೆ ಇವತ್ತಿನ ದಿನ ಮಾರ್ನಿಂಗ್ ಹೇಗೆ ಕಳೀತು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣನೇ ನೋಡಿದೆ ಕುಡಿಯೋ ನೀರು ಖಾಲಿ ಆಗಿದಾವ ಅಂತಂದು ನಮ್ಮ ಮನೆಯವ್ರಿಗೆ ಹೇಳಿದೆ ಕುಡಿಯೋ ನೀರು ತಂದು ಕೊಡೆ ಅಂತಂದು ಅವ್ರು ತಗೊಂಬರೋದಕ್ಕೆ ಹೋಗಿದ್ರು. ಸ್ವಲ್ಪ ಪಾತ್ರೆಯಲ್ಲಿ ತಕೊಂಡು ಇಟ್ಕೊಂಡಿದ್ದೆ ನಾನು. ಈಗ ಬೆಳಗ್ಗೆ ಎದ್ದ ತಕ್ಷಣ ಕುಡಿಯೋದಕ್ಕೆ ಬೇಕಲ್ವ ನನಗೆ ಅಂತಂದು ಈಗ ಒಂದು ಲೋಟ ನೀರು ಕಾಯೋದಕ್ಕೆ ಇಡ್ತಾ ಇದ್ದೀನಿ. ಗ್ಯಾಸ್ ಹಚ್ಚಿ ನೋಡಿದೆ, ಗ್ಯಾಸ್ ಹತ್ತಲಿಲ್ಲ. ಅಲ್ಲಿ ಸಿಲಿಂಡ್ರಲ್ಲಿ ಆಫ್ ಮಾಡಿಬಿಟ್ಟಿದ್ದೀನಿ. ಅದಕ್ಕೆ ಯಾಕೆ ಹತ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ಆಮೇಲೆ ನೆನಪು ಬಂತು ರಾತ್ರಿ ಸಿಲಿಂಡರ್ ಆಫ್ ಮಾಡಿದ್ದು. ಈಗ ಆನ್ ಮಾಡಿಬಿಟ್ಟು ನಾನು ನೀರು ಕಾಯೋದಕ್ಕೆ ಇಡ್ತಾ ಇದ್ದೀನಿ. ಯಾಕೆಂದರೆ ನನಗೆ ಕುಡಿಯೋದಕ್ಕೆ ಬೇಕು. ಬೇಗ ಇದ್ದರೆ ಸ್ವಲ್ಪ ಬಿಸಿನೀರು ಕಾಸ್ಕೊಂಡು ಕುಡಿತೀನಿ, ಇಲ್ಲ ಲೇಟಾಗಿ ಎದ್ದರೆ ಸ್ವಲ್ಪ ತಣ್ಣೀರು ಕುಡಿದು ಬಿಡ್ತೀನಿ, ಮತ್ತೇನು ಮಾಡೋದಕ್ಕಾಗಲ್ಲ. ಇವಾಗ ಕಾಯೋದಕ್ಕೆ ಇಟ್ಟಿದ್ದೀನಿ. ಹಾಗೆ ನಮ್ಮ ಮನೆಯವರು ನೀರು ತಂದರು ಅನಿಸುತ್ತೆ ಅಂತಂದು ಸ್ವಲ್ಪ ಸೈಡ್ ಜಾಗ ಬಿಟ್ಟೆ. ನೀರು ತಂದಿಟ್ರು. ಇಲ್ಲಿ ನೋಡ್ತಾ ಇರ್ಬೋದು ತುಳುಕ್ತಾ ಇದೆ. ನೀರು ತೊಗೊಂಡು ಬಂದಿಟ್ರು. 5 ರೂಪಾಯಿ ನೋಡಿ ಅದಕ್ಕೆ ಕಾಯಿನ್ ಹಾಕಿದ್ರೆ ನೀರು ಬರುತ್ತಲ್ಲ, ಅದು ತುಂಬಿಸ್ಕೊಂಬಂದ್ವಿ. ಇಲ್ಲಿ ಮನೆ ಕಡೆನೂ ಬರ್ತಾರೆ, 10 ರೂಪಾಯಿ ಹೇಳ್ತಾರೆ. ಇದಕ್ಕೆ ಈ ಕ್ಯಾನಿಗೆ 15 ರೂಪಾಯಿ ಹೇಳ್ತಾರೆ ಅವರು. ಅದಕ್ಕೆ ನಾವು ಅಲ್ಲೇ ಹೋಗಿ ತುಂಬಿಸ್ಕೊಂಬರ್ತೀವಿ. ಹೆಂಗಿದ್ರು ಸ್ಕೂಟಿ ಇದೆ ಅಂತಂದು. ನಾನು ಆವಾಗಲೇ ಹೇಳ್ದಂಗೆ ಬೆಳಗಿನ ತಿಂಡಿಗೆ ನಾನು ನಾಷ್ಟಕ್ಕೆ ಗೋಧಿ ನುಚ್ಚಿನ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಅಂಗನವಾಡಿಯಲ್ಲಿ ಕೊಟ್ಟಿದ್ರು ಗೋಧಿ ನುಚ್ಚು, ತುಂಬಾ ಇದಾವೆ ಅವು. ಒಟ್ಟು ಯೂಸೇ ಮಾಡವಲ್ಲೆ ನಾನು. ಅದಕ್ಕೆ ನಾನು ನಮ್ಮ ಮನೆಯವ್ರಿಗೆ ಹೇಳಿದೆ ಇವತ್ತು ಉಪ್ಪಿಟ್ಟು ಮಾಡ್ತೀನಿ ಗೋಧಿ ನುಚ್ಚಿಂದು, ಅಂಗನವಾಡಿಯಲ್ಲಿ ಕೊಟ್ಟಿದ್ದು ಅಂತಂದೆ. ಅವರು ಸರಿ ಮಾಡು ಅಂತಂದರು. ಅದಕ್ಕೆ ನಾನು ಮಾಡೋದಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಏನಿಲ್ಲ, ಸಿಂಪಲ್ಲಾಗಿ ಯಾವ ಥರ ಉಪ್ಪಿಟ್ಟು ಮಾಡ್ತೀವಿ, ಸಣ್ಣ ಉಪ್ಪಿಟ್ಟು ಮಾಡ್ತೀವಲ್ವ ಅದೇ ಥರ ಮಾಡಿದೆ ನಾನು. ಈ ಗೋಧಿ ನುಚ್ಚು ಸ್ವಲ್ಪ ದಪ್ಪ ದಪ್ಪ ಇದಾವೆ, ಮತ್ತೇನು ಮಾಡೋದಕ್ಕಾಗಲ್ಲ ಅಂತಂದು ಮಾಡಿದೆ. ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಈ ಚಳಿಗಾಲದಲ್ಲಿ ಗೋಧಿ ನುಚ್ಚಿನ ಉಪ್ಪಿಟ್ಟು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಇವಾಗ ನೀರು ಕಾದು ಅದು ಸ್ವಲ್ಪ ಆರಲಿ ಅಂತ ಬಿಟ್ಬಿಟ್ಟೆ. ತುಂಬ ಕಾದ್ಬಿಟ್ವು ಅವು, ಅದಕ್ಕೆ ಆರಲಿ ಅಂತ ಬಿಟ್ಟಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಉಪ್ಪಿಟ್ಟಿಗೆ ರೆಡಿ ಮಾಡ್ತಾ ಇದ್ದೀನಿ. ನಿಮಗೂ ಈ ರೆಸಿಪಿ ಇಷ್ಟ ಆಗ್ಬೋದು. ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನನಗೆ. ಮಾಮೂಲಿ ಉಪ್ಪಿಟ್ಟು ಯಾವ ಥರ ಮಾಡ್ತೀವಿ ಅದೇ ಥರ ಮಾಡ್ತಾ ಇದ್ದೀನಿ. ನಾನೇನು ಸ್ಪೆಷಲಾಗಿ ಮಾಡ್ತಾ ಇಲ್ಲ. ನಿಮಗೆ ಬೇಕಿದ್ರೆ ಕ್ಯಾರೆಟ್ ಹಾಕ್ಕೋಬೋದು, ಬೀಟ್ರೂಟ್ ಹಾಕ್ಕೋಬೋದು, ಅಕ್ಕಿ ತರಕಾರಿ ಉಪ್ಪಿಟ್ಟು ಮಾಡ್ಕೋಬೋದು. ಇಲ್ಲಿ ನಾನು ಸಿಂಪಲ್ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ, ಅದು ಗೋಧಿ ನುಚ್ಚಿಂದು, ತುಂಬ ಆರೋಗ್ಯಕ್ಕೆ ಒಳ್ಳೇದು ಅಂತಂದು. ಇಲ್ಲಿ ನೋಡ್ತಾ ಇರ್ಬೋದು ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀನಿ. ಟೊಮೊಟೊನ ಅದನ್ನು ಹಾಕ್ಬಿಟ್ಟು ಫ್ರೈ ಮಾಡ್ತೀನಿ. ಕೆಲವೊಬ್ರು ಉಪ್ಪಿಟ್ಟಿಗೆ ಟೊಮೊಟೊ ಹಾಕಲ್ಲ. ಟೊಮೊಟೊ ಹಾಕಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಬರುತ್ತೆ. ಅದು ಟೊಮೊಟೊನು ಸ್ವಲ್ಪ ಫ್ರೈ ಆದಮೇಲೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಸ್ವಲ್ಪ ಕಡಿಮೆ ಹಾಕಿದ್ರೇ ಬೆಟರ್, ಯಾಕಂದರೆ ಅಡುಗೆಯಲ್ಲಿ ಹೆಚ್ಚಾದರೆ ಕಡಿಮೆ ಮಾಡೋದಕ್ಕೆ ಬರಲ್ಲ. ನಾವು ಮೊದಲೇ ಸ್ವಲ್ಪ ಕಡಿಮೆ ಹಾಕ್ಕೊಂಡ್ಬಿಟ್ರೆ ನಮಗೆ ಆಮೇಲೆ ಬೇಕಾದರೆ ಹಾಕ್ಕೋಬೋದು. ಈಗ ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ, ಯಾಕಂದರೆ ಸ್ವಲ್ಪ ಕಲರ್ಗಿರಲಿ ಅಂತಂದು. ಚೆನ್ನಾಗಿರುತ್ತೆ ಅಂತಂದು ಹಾಕಿದೆ ಉಪ್ಪಿಟ್ಟಿಗೆ. ಭಾಳ ಜನರು ಅರಿಶಿನ ಹಾಕಲ್ಲ, ಕೆಲವೊಬ್ರು ಹಾಕ್ತಾರೆ ಅರಿಶಿನ. ನಾನು ಇವತ್ತು ಹಾಕಿದ್ದೀನಿ. ಇಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ನಮಗೆ ಎಷ್ಟು ಬೇಕೋ ಒಂದು ಲೋಟ ರವಕ್ಕೆ ನಾನು 2 ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ. ಅವು ದಪ್ಪ ರವೆ ಆಗಿರೋದ್ರಿಂದ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಅಂದರೆ ನೀರು ಹಿಡಿಯುತ್ತೆ ಅಂತ 2 ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ. 2 ಗ್ಲಾಸ್ ನೀರು ಹಾಕ್ಬಿಟ್ಟು ಅದು ಸ್ವಲ್ಪ ಕುದಿಯೋವರೆಗೂ ಮುಚ್ಚಳ ಮುಚ್ಚಿಟ್ಬಿಡ್ತೀನಿ. ಮುಚ್ಚಳ ಮುಚ್ಚಿಟ್ಟು ನಾನೇನು ಗೋಧಿ ರವೆ ಅಂತಂದೆಲ್ಲ ಅಂಗನವಾಡಿಲಿ ಕೊಟ್ಟಿರೋದು, ಅವನ್ನ ಚೆನ್ನಾಗಿ ಕೇರ್ಬಿಟ್ಟು ಧೂಳು ಎಲ್ಲ ತೆಗೆದು ಹೊಟ್ಟೆಲ್ಲ ಇರುತ್ತಲ್ಲ ಅದನ್ನೆಲ್ಲ ತೆಗೆದ್ಬಿಟ್ಟು ಚೆನ್ನಾಗಿ ಆರಿಸ್ಕೊಂಡು ಬಂದಿದ್ದೀನಿ. ನೀವು ನೋಡ್ತಾ ಇರ್ಬೋದು. ಇವಾಗ ರವೆನ ಹುರಿದ್ಬಿಡೋಣ. ಒಂದು ಪಾತ್ರೆಯಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಗೋಧಿ ರವೆನ ಹಾಕ್ತಾ ಇದ್ದೀನಿ. ನೀವು ಬೇಕಿದ್ರೆ ಗೋಧಿ ತೊಗೊಂಡು ಬಂದು ನುಚ್ಚು ಹಾಕ್ಸ್ಕೊಂಡು ಈ ಥರ ಮಾಡ್ಕೊಂಡು ತಿನ್ಬೋದು. ಬಾಣಂತರಿಗೆ ಮಾಡಿಕೊಡ್ತಿರ್ತಾರೆ ಅವಾಗವಾಗ. ಮತ್ತು ಪ್ರೆಗ್ನೆನ್ಸಿಯಲ್ಲಿ ತುಂಬ ಗೋಧಿ ಪದಾರ್ಥ ತಿನ್ನೋದು ತುಂಬ ಒಳ್ಳೇದಂತಲೇ ಹೇಳ್ಬೋದು. ಇವಾಗ ಕಲರ್ ಸ್ವಲ್ಪ ಚೇಂಜ್ ಆಗಲಿ, ಹಾಗೆ ಅರೋಮ ಬರುತ್ತೆ, ವಾಸನೆ ಬರುತ್ತೆ ಘಮ ಘಮ ಅಂತಂದು ಗೋಧಿದು. ಅಲ್ಲಿವರೆಗೂ ನಾವು ಹುರಿದು ಒಂದು ಸೈಡಲ್ಲಿ ಇಟ್ಕೊಂಡ್ಬಿಡ್ತೀನಿ.
ಇಲ್ಲಿ ಮತ್ತೆ ನೀರು ಕುದಿಯೋದಕ್ಕೆ ಇಟ್ಟಿದ್ನಲ್ಲ ಅದನ್ನ ಇನ್ನೂ ಸ್ವಲ್ಪ ಕುದಿಯೋದಕ್ಕೆ ಇಟ್ಟು ಅದು ಅಂದ್ರೆ ಚಳಮಳ ಅಂತ ಕುದಿಲಿ. ಅದು ಕುದ್ಮೇಲೆ ರವಾನ ಹಾಕೋಣ. ನೋಡ್ತಾ ಇರ್ಬೋದು ರವೆ ಈ ತರ ಆಗಿದಾವು. ಇದು ನೀರು ಕುದೀತಾ ಬಂತು. ಇವಾಗ ರವೆ ಹಾಕೋ ಟೈಮ್ ಬಂತು. ರವೆ ಹಾಕ್ಬಿಟ್ಟು ನಾನು ಚೆನ್ನಾಗಿ ಕೈ ಆಡ್ತೇನೆ. ಉಪ್ಪಿಟ್ಟಂದ್ರೆ ಭಾಳ ಜನಕ್ಕೆ ಇಷ್ಟ ಆಗಲ್ಲ. ಈ ತರ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಯಾವುದೇ ಉಪ್ಪಿಟ್ಟಾಗಲಿ ರವಾನ ಸ್ವಲ್ಪ ಹುರಿದ್ಬಿಟ್ಟು ಹಾಕಿ ತುಂಬಾನೇ ಟೇಸ್ಟಿ ಆಗುತ್ತೆ. ಹುರಿಲಿಲ್ಲ ಅಂದ್ರೂ ಟೇಸ್ಟಿ ಆಗುತ್ತೆ. ಇಲ್ಲಾಂದ್ರೆ ನಿಮಗೆ ಬೇಕಿದ್ರೆ ಇದಕ್ಕೆ ಕ್ಯಾರೆಟ್ ಹಾಕೋಬಹುದು, ಬೀಟ್ರೂಟ್ ಹಾಕೋಬಹುದು, ಬೀನ್ಸ್ ಹಾಕೋಬಹುದು, ತರಕಾರಿ ಉಪ್ಪಿಟ್ಟು ಮಾಡ್ಕೋಬಹುದು ನೀವು ಹಾಕೊಂಡು. ನೋಡ್ತಾ ಇರ್ಬೋದು ಚೆನ್ನಾಗಿ ಕುದಿಲಿ ಅದು. ಯಾಕಂದ್ರೆ ದಪ್ಪ ರವೆ ಅಲ್ವಾ, ನೀರಲ್ಲಿ ಚೆನ್ನಾಗಿ ಕುದಿಬೇಕದು. ಕುದ್ದು ನೀರೆಲ್ಲ ಇಂಗಿ ಅದೆಲ್ಲ ರವೆ ಕುದ್ಮೇಲೆ ಉಪ್ಪಿಟ್ಟು ರೆಡಿ ಆಗುತ್ತೆ. ರುಚಿಯಾದ ಉಪ್ಪಿಟ್ಟು. ಮುಚ್ಚಿ ಒಂದು 3 ನಿಮಿಷ ಅಥವಾ 5 ನಿಮಿಷ ಬಿಟ್ಬಿಟ್ಟು ತಿರುಗಬೇಕು. ಯಾಕಂದ್ರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನಾನು ಕೈ ಆಡ್ತಾ ಇದ್ದೀನಿ. ನಿಮಗೆ ಉಪ್ಪು ಬೇಕಿದ್ರೆ ಕಡಿಮೆ ಆದ್ರೆ ಇವಾಗಲೇ ಹಾಕೊಳ್ಳಿ, ಅಥವಾ ಲಾಸ್ಟಲ್ಲಿ ಬೇಕಿದ್ರು ಹಾಕೋಬಹುದು. ಇಲ್ಲಿ ನಾನು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕ್ದೆ. ಆವಾಗಲೇ ಹಾಕ್ಬೇಕಾಯ್ತು. ಇರ್ಲಿ ಪರವಾಗಿಲ್ಲ, ಇವಾಗ ಹಾಕ್ತೆ ನಾನು. ಆವಾಗಲೇ ಕೈ ಆಡೋ ಮುಂದೆ ಹಾಕ್ಬಿಟ್ಟಿದ್ರೆ ಇವಾಗ ಕೈ ಆಡೋ ಅವಶ್ಯಕತೆ ಇರ್ತಿದ್ದಿಲ್ಲ. ಲಾಸ್ಟಲ್ಲಿ ಹಾಕಿಬಿಟ್ಟು ಕೊತ್ತಂಬರಿನ ಕೈ ಆಡ್ತಾ ಇದ್ದೀನಿ. ನನ್ನ ಮಗಳಿಗೂ ಉಪ್ಪಿಟ್ಟು ಅಂದ್ರೆ ತುಂಬಾ ಇಷ್ಟ. ಅವಳು ತಿಂದ್ಲು ಉಪ್ಪಿಟ್ಟು. ಡ್ಯಾನ್ಸ್ ಮಾಡ್ತಾ ಇದ್ಲು ಅವಳು ಟಿವಿ ನೋಡ್ತಾ. ಇವಾಗ ಉಪ್ಪಿಟ್ಟು ರೆಡಿ ಆಯ್ತು. ಬಿಸಿ ಬಿಸಿಯಾದ ಉಪ್ಪಿಟ್ಟು ಬೆಳಗಿನ ತಿಂಡಿಗೆ. ಇದನ್ನ ನಾಷ್ಟಕ್ಕೆ ಮಾಡಿದ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ನನಗೂ ತುಂಬಾ ಇಷ್ಟ ಆಯ್ತು. ನಮ್ಮ ಮನೆಯವ್ರು ಕೂಡ ತುಂಬಾ ಅಂದ್ರೆ ಇಷ್ಟ ಆಯ್ತು ಅವ್ರಿಗೂ ಕೂಡ ತಿನ್ನೋದಕ್ಕೆ. ಅವರು ಊಟ ಮಾಡ್ಬಿಟ್ಟು ಕೆಲ್ಸಕ್ಕೆ ಹೋದ್ರು. ನಾಷ್ಟ ಮಾಡಿ ನಂದು ಏನೇನು ಕೆಲಸ ಇತ್ತು ಅಂತ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.